ಒಂದೆಡೆಗೆ ಸೇರಿಸುವಂತಹ ಈ ಸಂಘದ ಹೊಸ ದಿಕ್ಸೂಚಿಯನ್ನು ಪ್ರತಿಬಿಂಬಿಸುವಂತಹ ಆ ನಿಟ್ಟಿನಲ್ಲಿ ಮುಂದಿನ ಚಿಂತನೆಗಳನ್ನು ಆಲೋಚನೆಗಳನ್ನು ನಿಮ್ಮ ಮುಂದೆ ಚರ್ಚಿಸುವಂತಹ ಒಂದು ಕಾರ್ಯಕ್ಕೆ ಮುನ್ನುಡಿ ಬರೆಯುವಂತಹ ಕೆಲಸವನ್ನು ಬೆಳಗಾವಿ ಸಂಘ ಮಾಡಿಕೊಟ್ಟಿದೆ. ಹಾಗಾಗಿ ಬೆಳಗಾವಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಕಾರ್ಯನಿರತ ಪತ್ರಕರ್ತರ ಸಂಘ ಅದರ ಇತಿಹಾಸ ಬಹಳ ದೊಡ್ಡದಿದೆ. ನಾವು ಅದರ ಇತಿಹಾಸದ ಬಗ್ಗೆ ಅರಿವಿದೆ, ನಮಗೂ ಅರಿವಿದೆ, ನಿಮಗೆಲ್ಲ ಅರಿವಿದೆ. ಆದರೆ ಸಂಘಟನೆಯ ದೃಷ್ಟಿಯಿಂದ ಈ ಬಾರಿಯ ಹೊಸದಾಗಿ ಆಯ್ಕೆಯಾಗಿರುವಂತಹ 31 ಜಿಲ್ಲೆಗಳ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯ ಕಾರ್ಯಕಾರಿ ಸಮಿತಿಗೆ ಏನು ಬಂದಿದ್ದಾರೆ ಅವರೆಲ್ಲರಲ್ಲೂ ವಿಶೇಷತೆ ಇದೆ. ಶಿವಾನಂದ ತಗಡೂರು ರಾಜ್ಯಾಧ್ಯಕ್ಷರು ಮಾತನಾಡದೆ ಹೇಳಿದರು, ಕಾರ್ಯನಿರತ ಪತ್ರಕರ್ತರ ಸಂಘದ ಕುರಿತಾಗಿ ಮಾತನಾಡಬೇಕಾದ್ರೆ ಕಾರ್ಯನಿರತ ಪತ್ರಕರ್ತರ ಸಂಘ ಅಂತ ಹೇಳುವಂಥ ನಿಟ್ಟಿನಲ್ಲಿದ್ದಂತಹ ಸಂಘಟನೆಯನ್ನು ಇವತ್ತು ಕಾರ್ಯನಿರತ ಪತ್ರಕರ್ತರ ಸಂಘವಾಗಿ ರೂಪಿಸುವಲ್ಲಿ ನಿಮ್ಮೆಲ್ಲರ ಪಾತ್ರ ಬಹುದೊಡ್ಡದಿದೆ. ಇವತ್ತು ಆಯ್ಕೆಯಾಗಿ ಬಂದಿರುವಂತಹ ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ, ಮುದ್ರಣ ಮಾಧ್ಯಮ, ದೃಶ್ಯ ಮಾಧ್ಯಮ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂತಹ ಎಲ್ಲ ಪತ್ರಕರ್ತರು ಇವತ್ತು ಸಂಘದ ಒಳಗೆ ಬಂದಿದ್ದಾರೆ. ಸಂಘ ಬಹುದೊಡ್ಡದಾಗಿ ಬೆಳೆದಿದೆ. ಅದಕ್ಕೆ ಶ್ರೀರಕ್ಷೆ ಎಲ್ಲ ನಿಮ್ಮ ಆಶಯಗಳು ಮತ್ತು ನಿಮ್ಮ ಪ್ರೀತಿ ಈ ಸಂಘ ಇಷ್ಟು ಬೆಳೆದಕ್ಕೆ ಸಾಧ್ಯವಾಗಿದೆ. ಸಂಘಟನೆಯ ಜೊತೆಗೆ ನೀವು ಸದಾಕಾಲ ಇದ್ದರೆ ಮತ್ತಷ್ಟು ಸಂಘಟನೆ ಬೆಳೆದಕ್ಕೆ ಅವಕಾಶಗಳಿದ್ದಾವೆ. ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಮತ್ತು ಅವರ ತಂಡ ಏನೀಗ ಆಯ್ಕೆಯಾಗಿ ಬಂದಿದ್ದಾರೆ, ಎಲ್ಲ ಪದಾಧಿಕಾರಿಗಳು ಕೂಡ ರಾಜ್ಯ ಸಂಘವನ್ನು ಅತ್ಯಂತ ಶ್ರದ್ಧೆಯಿಂದ ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಸಿದ್ಧರಿದ್ದಾರೆ. ಅದಕ್ಕೆ ನಿಮ್ಮ ಸಹಭಾಗಿತ್ವ ಇರಲಿ, ಸಹಕಾರ ಇರಲಿ ಅಂತಷ್ಟೇ ವಿನಂತಿ ಮಾಡ್ತೇನೆ. ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ಇದೇ ರೀತಿ ಮುಂದುವರಲಿ ಅಂತ ನಾನು ವಿನಂತಿ ಮಾಡಿಕೊಳ್ತಾ ನಿಮ್ಮೆಲ್ಲರಿಗೂ ಶುಭಾಶಯ ಕೊಡ್ತೇನೆ. ನಮಸ್ಕಾರ.